ನಮಸ್ಕಾರ ವೀಕ್ಷಕರೇ, ನಾನು ರವಿ ಕಿರಣ್. ಇವತ್ತಿನ ಸಂಚಿಕೆ ತುಂಬ ವಿಶೇಷ ಅಂತಲೇ ಹೇಳಬಹುದು. ಹೌದು ವೀಕ್ಷಕರೇ, ಕರ್ಣನ ಕತೆ ಕೇಳಿದರೆ ಮೈ ಜುಮ್ ಎನ್ನುತ್ತೆ ಕಣ್ರಿ. ಕರ್ಣ ತನ್ನ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ ಗೊತ್ತಾ? ಜನ್ಮಗಳ ದ್ವೇಷದ ಕತೆ ಇದು. ಹೌದು ವೀಕ್ಷಕರೇ, ಮಹಾಭಾರತದಲ್ಲಿ ಹೇಳಲಾದ ಒಂದು ಕಥೆಯ ಪ್ರಕಾರ ಕರ್ಣನನ್ನು ಮೋಸದಿಂದ ಕೊಲ್ಲಲು ಆತನಿಗೆ ಹಿಂದಿನ ಜನ್ಮದಲ್ಲಿದ್ದ ಶಾಪವೇ ಮುಖ್ಯ ಕಾರಣವಾಗಿತ್ತು. ಕರ್ಣ ತನ್ನ ಹಿಂದಿನ ಜನ್ಮದಲ್ಲಿ ಯಾವ ಶಾಪಕ್ಕೆ ಗುರಿಯಾಗಿದ್ದನು? ಕರ್ಣ ತನ್ನ ಹಿಂದಿನ ಜನ್ಮದಲ್ಲಿ ಏನಾಗಿದ್ದನು? ಕರ್ಣನ ಹಿಂದಿನ ಜನ್ಮದ ಕತೆ ಹೀಗಿದೆ ನೋಡಿ. ಮಹಾಭಾರತ ಯುದ್ಧ ಭೂಮಿಯಲ್ಲಿದ್ದ ಎಲ್ಲ ಯೋಧರು ಮಹಾನ್ ವೀರರಾಗಿದ್ದರು. ಮಹಾಭಾರತದಲ್ಲಿನ ಯೋಧರಲ್ಲಿ ಹೆಚ್ಚಿನ ಯೋಧರು ತಮ್ಮ ಹಿಂದಿನ ಜನ್ಮದ ಪಾಪಗಳಿಂದಾಗಿ ಹಾಗೂ ಶಾಪಗಳಿಂದಾಗಿ ಭೂಮಿಯ ಮೇಲೆ ಮನುಷ್ಯರಾಗಿ ಜನಿಸಿದ್ದರು. ಅವರು ಮಹಾಭಾರತದಲ್ಲಿ ತಮ್ಮ ಕ್ರಿಯೆಗಳ ಪರಿಣಾಮವನ್ನು ಅನುಭವಿಸಿದ ನಂತರ ಮೋಕ್ಷವನ್ನು ಕಂಡುಕೊಂಡರು. ಮಹಾಭಾರತದ ಈ ಯೋಧರಲ್ಲಿ ಶೌರ್ಯ, ಧೈರ್ಯ ಮತ್ತು ದಾನದ ಸಾರಾಂಶವಾಗಿದ್ದರು. ಅವಮಾನಕ್ಕೊಳಗಾದ, ದುರದೃಷ್ಟಕರ ಅಥವಾ ನಿರ್ಲಕ್ಷ್ಯಕ್ಕೊಳಗಾದ ಯೋಧರಲ್ಲಿ ಕರ್ಣನು ಒಬ್ಬನಾಗಿದ್ದನು. ವಾಸ್ತವವಾಗಿ ಕರ್ಣನು ಮಹಾಭಾರತ ಕಾಲದಲ್ಲಿ ಅನುಭವಿಸಿದ್ದ ಅವಮಾನಗಳು, ಸಂಕಟಗಳು ಅವನ ಹಿಂದಿನ ಜನ್ಮದ ಶಾಪವೂ ಆಗಿತ್ತು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಕೌರವರ ಪರವಾಗಿ ಕರ್ಣ ಹೋರಾಡಿದನು. ಆದರೆ ಅವನನ್ನು ಒಬ್ಬ ವೀರ ಯೋಧ ಎಂದು ಪರಿಗಣಿಸಲಾಗುತ್ತದೆ. ಮಹಾಭಾರತ ಮತ್ತು ಅನೇಕ ಪೌರಾಣಿಕ ಕಥೆಗಳ ಪ್ರಕಾರ ಕೃಷ್ಣನು ಸಹ ಕರ್ಣನ ಶೌರ್ಯದ ಬಗ್ಗೆ ಹೊಗಳಿಕೆಯ ಮಾತುಗಳನ್ನಾಡಿದ್ದನು. ಮಹಾಭಾರತದ ಮಹಾನ್ ಯೋಧ ಕರ್ಣನ ಹಿಂದಿನ ಜನ್ಮದ ರಹಸ್ಯಗಳು ನಿಮಗೆ ಗೊತ್ತಾ? ನರನ ನಂತರ ನಾರಾಯಣನು ದಂಭೋದ್ಭವ ರಾಕ್ಷಸನೊಂದಿಗೆ ಹೋರಾಡಿ ಮರಣವನ್ನಪ್ಪಿದನು. ಬಳಿಕ ನರನು ನಾರಾಯಣನನ್ನು ತನ್ನ ತಪಸ್ಸಿನ ಶಕ್ತಿಯಿಂದ ಮತ್ತೆ ಬದುಕಿಸಿದನು. ಈ ರೀತಿಯಾಗಿ ನರ ಮತ್ತು ನಾರಾಯಣನು ಸರದಿಯಂತೆ ದಂಭೋದ್ಭವನೊಂದಿಗೆ ಹೋರಾಡಿದ ನಂತರ ಸಾಯುತ್ತಿದ್ದರು. ಆದರೆ ಇಬ್ಬರು ಪರಸ್ಪರ ಮತ್ತೆ ಜೀವಂತಗೊಳಿಸುತ್ತಿದ್ದರು. ದಂಭೋದ್ಭವ ಅಸುರನ 99 ರಕ್ಷಾ ಕವಚಗಳು ಮುರಿಯುವವರೆಗೂ ಇದು ಮುಂದುವರಿಯಿತು. ದಂಭೋದ್ಭವ 99 ರಕ್ಷಾ ಕವಚ ಮತ್ತು ಕರ್ಣಕುಂಡಲ ಮುರಿದು ಹೋದಾಗ ದಂಭೋದ್ಭವನಿಗೆ ತನ್ನ ಸಾವಿನ ಭಯ ಕಾಡತೊಡಗಿತು. ಆಗ ಅವನು ತನ್ನನ್ನು ಸಾವಿನಿಂದ ಪಾರು ಮಾಡಲು ಸೂರ್ಯನ ಮೊರೆ ಹೋದನು. ಹೌದು ವೀಕ್ಷಕರೇ, ಕರ್ಣನು ತನ್ನ ಹಿಂದಿನ ಜನ್ಮದಲ್ಲಿ ದಂಭೋದ್ಭವ ಎನ್ನುವ ರಾಕ್ಷಸನಾಗಿ ಜನಿಸಿದ್ದನು. ಅವನಿಗೆ ಸೂರ್ಯದೇವರು 100 ಕರ್ಣ ಕುಂಡಲವನ್ನು, ರಕ್ಷಾ ಕವಚವನ್ನು ನೀಡಿ, ಈ ಕುಂಡಲವನ್ನು ಯಾರಾದರೂ ಮುರಿದರೆ ಮಾತ್ರ ನೀನು ಸಾಯುತ್ತೀಯ ಹೊರತು ಅಲ್ಲಿಯವರೆಗೂ ನೀನು ಸಾಯುವುದಿಲ್ಲ ಎನ್ನುವ ವರವನ್ನು ನೀಡಿದನು. ಇದಲ್ಲದೆ 1000 ವರ್ಷಗಳ ಕಾಲ ತಪಸ್ಸು ಮಾಡಿದ ವ್ಯಕ್ತಿಯು ಆ 1000 ವರ್ಷಗಳ ಶಕ್ತಿಯಿಂದ ಒಂದು ರಕ್ಷಾ ಕವಚವನ್ನು ಮುರಿಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ಶ್ರೇಷ್ಠ ಯೋಧರು ಸಹ ದಂಭೋದ್ಭವ ಅಸುರನನ್ನು ಎದುರಿಸಲು ಸಾಧ್ಯವಾಗಲಿಲ್ಲ. ಇದು ರಾಕ್ಷಸನಿಗೆ ತನ್ನ ಶಕ್ತಿಯ ಬಗ್ಗೆ ದುರಹಂಕಾರವನ್ನು ಹೊಂದಲು ಕಾರಣವಾಯಿತು ಮತ್ತು ಅವನು ಜನರನ್ನು ದಬ್ಬಾಳಿಕೆ ಮಾಡಲು ಪ್ರಾರಂಭಿಸಿದನು. ನಂತರ ಎಲ್ಲರೂ ಸಹಾಯಕ್ಕಾಗಿ ಋಷಿಗಳಾದ ನರ ಮತ್ತು ನಾರಾಯಣರ ಬಳಿಗೆ ಹೋದರು. ನರ ಮತ್ತು ನಾರಾಯಣರು ವಾಸ್ತವವಾಗಿ ಕೃಷ್ಣ ಮತ್ತು ಅರ್ಜುನನ ಅವತಾರಗಳಾಗಿದ್ದರು. ಅದರ ಪ್ರಕಾರ 1000 ವರ್ಷಗಳ ಕಾಲ ತಪಸ್ಸು ಮಾಡಿದ ವ್ಯಕ್ತಿಯಿಂದ ಮಾತ್ರ ದಂಭೋದ್ಭವನೆಂಬ ರಾಕ್ಷಸನನ್ನು ಕೊಲ್ಲಲು ಸಾಧ್ಯ ಎನ್ನುವ ಮತ್ತೊಂದು ವರವನ್ನು ಕೂಡ ದಂಭೋದ್ಭವ ರಾಕ್ಷಸ ಪಡೆದುಕೊಂಡಿದ್ದನು. ನರ ಮತ್ತು ನಾರಾಯಣರು 1000 ವರ್ಷಗಳಿಂದ ತಪಸ್ಸಿನಲ್ಲಿ ತೊಡಗಿದ್ದರು. ಮೊದಲು ನರನು ದಂಭೋದ್ಭವನೊಂದಿಗೆ ಹೋರಾಡಲು ಪ್ರಾರಂಭಿಸಿದನು ಮತ್ತು ಅವನ ಒಂದು ರಕ್ಷಾ ಕವಚವನ್ನು ಮುರಿದನು. ಇದರ ನಂತರ ನರನು ಸತ್ತನು. ಇದರ ನಂತರ ನಾರಾಯಣನು ತನ್ನ ತಪಸ್ಸಿನ ಶಕ್ತಿಯಿಂದ ನರನನ್ನು ಪುನರ್ಜೀವನಗೊಳಿಸಿದನು. ಇದರ ನಂತರ ನರನು 1000 ವರ್ಷಗಳ ಕಾಲ ತಪಸ್ಸು ಮಾಡಲು ಹೋದನು. ಈ ಮಧ್ಯೆ ನಾರಾಯಣನು ದಂಭೋದ್ಭವನೊಂದಿಗೆ ಹೋರಾಡಲು ದಂಭೋದ್ಭವನು ತನ್ನ ಹಿಂದಿನ ಜನ್ಮದ ಕರ್ಮಗಳಿಂದಾಗಿ ಮಹಾಭಾರತ ಕಾಲದಲ್ಲಿ ಕರ್ಣನಾಗಿ ಜನಿಸಿದನು. ಈ ಜನ್ಮದಲ್ಲೂ ಕರ್ಣನು ಕಿವಿಯೋಲೆಗಳು ಮತ್ತು ಕವಚಗಳೊಂದಿಗೆ ಜನಿಸಿದನು. ತನ್ನ ಹಿಂದಿನ ಜನ್ಮದ ನರನಾರಾಯಣ ದ್ವಾಪರ ಯುಗದಲ್ಲಿ ಅರ್ಜುನ ಮತ್ತು ಕೃಷ್ಣನಾಗಿ ಜನಿಸಿದರು. ಶ್ರೀಕೃಷ್ಣನು ಕರ್ಣನ ಮರಣದ ರಹಸ್ಯವನ್ನು ತಿಳಿದಿದ್ದನು. ಆದ್ದರಿಂದ ಅವನು ಇಂದ್ರದೇವನಿಗೆ ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಋಷಿಯಂತೆ ವೇಷ ಧರಿಸಿ ಕರ್ಣನಿಂದ ಕರ್ಣಕುಂಡಲ ಮತ್ತು ಕವಚವನ್ನು ದಾನವಾಗಿ ತೆಗೆದುಕೊಂಡು ಬರಲು ಹೇಳಿ ಕಳಿಸುತ್ತಾನೆ. ಇಂದ್ರದೇವನು ಹಾಗೆ ಮಾಡಿದನು. ಹೀಗಾಗಿ ಕಿವಿ ಓಲೆಗಳು ಮತ್ತು ಕವಚಗಳ ನಷ್ಟದೊಂದಿಗೆ ಕರ್ಣನ ಶಕ್ತಿಗಳು ಅರ್ಧಕ್ಕೆ ಇಳಿದವು. ಕೊಲ್ಲುವುದು ಸುಲಭವಾಯಿತು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನಾರಾಯಣ ರೂಪದಲ್ಲಿ ಕೃಷ್ಣನು ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ಳಲಿಲ್ಲ. ಆದರೆ ಮಾನವ ರೂಪದಲ್ಲಿ ಅರ್ಜುನನಿಗೆ ಕರ್ಣನನ್ನು ಕೊಲ್ಲಲು ಮಾರ್ಗದರ್ಶನಗಳನ್ನು ನೀಡಿದನು. ಹೀಗಾಗಿ ಕರ್ಣನನ್ನು ಅರ್ಜುನನನ್ನು ನಿರಾಯುಧನಾಗಿ ಕೊಲ್ಲುವ ಮೂಲಕ ತಮ್ಮ ಹಿಂದಿನ ಜನ್ಮದ ವಾಗ್ದಾನವನ್ನು ಪೂರೈಸಿದನು. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.